ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಪಕ್ಷಿಗಳಲ್ಲೆಲ್ಲ ಬುದ್ಧಿವಂತ ಪಕ್ಷಿ ಯಾವುದು? ಏನಿರಬಹುದು ಉತ್ತರ? ಕಾಜಾಣ. ಜಾಣ ಶಬ್ದವನ್ನು ಬಿಡಿಸಿದರೆ ವಿಭಿನ್ನವಾದ ಅರ್ಥ ಬರುತ್ತೆ. ಸೋಪುಗಳ ಬಗ್ಗೆ ಒಳ್ಳೆಯ ಜ್ಞಾನ ಇರುವವನಿಗೆ ಏನನ್ನಬೇಕು? ಸೋಪಜ್ಞ. ಸ್ವೋಪಜ್ಞ ಅನ್ನೋ ಶಬ್ದ ಕನ್ನಡದಲ್ಲುಂಟು, ಅದನ್ನೇ ಚೂರು ಬದಲಾವಣೆ ಮಾಡಿ ಸೋಪಜ್ಞ. ದುಡ್ಡಿಗೋಸ್ಕರ ಮಾಡಿದ ಹೋರಾಟವನ್ನು ಹೇಗೆ ಬಣ್ಣಿಸುವುದು? ಹಣ ಹಣಿ. ಹಣೆ ಎರಡನ್ನೂ ತಾಗಿಸಿ ಕೈಗಳನ್ನು ಹಿಡ್ಕೊಂಡು ಮಾಡುವಂಥ ಯುದ್ಧ ಏನಿದೆ, ಜಗಳ ಏನಿದೆ ಅಥವಾ ಕುಸ್ತಿ ಏನಿದೆ, ಅದು ಹಣಹಣಿ ಹೋರಾಟ ಅದು. ಆದರೆ ಇಲ್ಲಿ ಅದನ್ನೇ, ಆ ಶಬ್ದವನ್ನೇ ವಿಭಿನ್ನವಾಗಿ ಹಣಕ್ಕಾಗಿ ನಡೆದಂಥ ಹೋರಾಟ. ಪ್ರಕೃತಿ ಚಿಕಿತ್ಸೆಯಲ್ಲಿ ಹುಲ್ಲಿನ ರಸವೇ ಆಹಾರವಂತೆ. ಉತ್ತರ ಏನು ಕೊಡ್ತಾರೆ ಅಂದರೆ, ಅದೇ ಅಲ್ಲಿ ಸುಗ್ರಾಸ ಭೋಜನ. ಇಂಗ್ಲೀಷಿನ ಗ್ರಾಸ್ ಇದೆಯಲ್ಲ, ಅದು ನೆನಪಿಗೆ ಬರೋ ಹಾಗೆ ಸುಗ್ರಾಸ ಭೋಜನ ಅಂತ ಹೇಳ್ತಾರೆ. ಬುದ್ಧಿವಂತ ಲೇಡಿ ಬಾಸ್ಗೆ ಏನನ್ನಬೇಕು? ಬಾಸ್ಮತಿ ಅಂತ ಹೇಳಬೇಕಂತೆ. ಬಾಸುಮತಿ ಗೊತ್ತು ನಮಗೆ, ಅದನ್ನೇ ಚೂರು ಬದಲಾವಣೆ ಮಾಡಿ ಕನ್ನಡದ ಬಾಸುವನ್ನು ಇಂಗ್ಲೀಷಿನ ಬಾಸ್ಗೆ ಸೇರಿಸಿ ಬಾಸ್ಮತಿ. ಹೀಗೆ ಚುರುಕು ಶಬ್ದಗಳನ್ನೇ, ಅಕ್ಷರಗಳನ್ನೇ ಬಳಸಿಕೊಂಡು ಆಟವಾಡ್ತಾ ವಿಭಿನ್ನ ಅರ್ಥಗಳನ್ನು ಹೊಮ್ಮಿಸ್ತಾ ನಮ್ಮನ್ನು ಚಕಿತರನ್ನಾಗಿ ಮಾಡ್ತಾ ಇದ್ದವರಲ್ಲಿ ಕೈಲಾಸಂ ಅಗ್ರಗಣ್ಯರು. ಕೈಲಾಸಂ ಅವರ ನಂತರ ಬೀಚಿ ಈ ರೀತಿಯಾದ ಉತ್ತರಗಳನ್ನು ಬರಿತಾ ಇದ್ದರು. ನೀವು ಕೇಳಿದಿರಿ ವಿಭಾಗದಲ್ಲಿ ಅವರು ಬರಿತಾ ಇದ್ದಂಥ ಉತ್ತರಗಳು ಎಷ್ಟು ಜನಪ್ರಿಯ ಆಗಿದ್ದವು ಅಂದರೆ, ಕೊನೆಗೆ ಅವರು ಬರೆದ ಆ ಪ್ರಶ್ನೋತ್ತರಗಳನ್ನೆಲ್ಲ ಪುಸ್ತಕ ರೂಪದಲ್ಲಿ ಉತ್ತರ ಭೂಪ ಅನ್ನೋ ಹೆಸರಲ್ಲಿ ಪ್ರಕಟಿಸಬೇಕಾಯಿತು. ಈಗ ನಾನು ಹೇಳ್ತಾ ಇರೋ ಪುಸ್ತಕ ಯಾವುದು ಅಂದರೆ ವಿಸ್ಮಯ ನಗರಿ. ನಗರಿ ಅನ್ನೋ ಶಬ್ದವನ್ನು ಹೇಗೆಲ್ಲ ಬಳಸಬಹುದು ನೋಡಿ. ನಗ ಅಂತ ಹೇಳ್ತಂದರೆ ನಗುವಿಗೆ ಸಂಬಂಧಪಟ್ಟಂಥ ಶಬ್ದ. ನಗ ಅಂತ ಹೇಳ್ತಂದರೆ ಒಡವೆ ಅನ್ನೋ ಅರ್ಥವೂ ಬರುತ್ತೆ. ವಿಸ್ಮಯ ನಗರಿ ನಾರಾಯಣ ರಾಯಚೂರ್ ಅವರು ಬರೆದಿದ್ದಾರೆ ಈ ಒಂದು ಪುಸ್ತಕವನ್ನು. ಹಾಗಾಗಿ ಇಲ್ಲಿರ್ತಕ್ಕಂಥ ಪುಸ್ತಕವನ್ನು ಆರಾಮವಾಗಿ ಓದ್ತಾ ಹೋಗಬಹುದು. ನಮ್ಮನ್ನು ಬಹಳ ಚೆನ್ನಾಗಿ ನಗಿಸ್ತಾರೆ. ಹಾಗಾಗಿ ಯಾರಿಗಾದರೂ ನೀವು ಒಂದು ಪುಸ್ತಕವನ್ನು ಉಡುಗೊರೆ ಕೊಡಬೇಕು ಅನ್ನೋದಾದರೆ ಸದಾ ನಗುವಂತಹ, ಬೆರಗುಗೊಳ್ಳುವಂತಹ ಈ ವಿಸ್ಮಯ ನಗರಿ ಎನ್ನುವ ಪುಸ್ತಕವನ್ನು ತಾವು ಉಡುಗೊರೆಯಾಗಿ ಕೊಡಬಹುದು. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆಶಾ ಕಿರಣ್ ಅಂತೇಳಿ. ನಾನು ಹಾಸನ ಜಿಲ್ಲೆ ಬೇಲೂರಿಂದ ಬಂದಿದ್ದೀನಿ. ನಾನು ವೃತ್ತಿಯಲ್ಲಿ ಶಿಕ್ಷಕಿ. ಹಾಗೆ ನನ್ನ ಹವ್ಯಾಸಗಳು ಬಟ್ಟೆಗಳಿಗೆ ಕಸೂತಿಯನ್ನು ಮಾಡೋದು. ಮಕ್ಕಳ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಬೇಲೂರು ತಾಲೂಕಿನಲ್ಲಿ 5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದೀನಿ. ಈಗ ಕರ್ನಾಟಕ ರಾಜ್ಯ ಸ್ಪಂದನ ಸಿರಿ ಜಿಲ್ಲಾಧ್ಯಕ್ಷರಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಸಂಬಂಧಪಟ್ಟಂತಹ ಅವರ ಪ್ರತಿಭೆಗಳನ್ನು ಹೊರತರುವಂತಹ ಕೆಲಸಗಳನ್ನು ಮಾಡೋದು ನನಗೆ ತುಂಬ ಇಷ್ಟವಾದಂಥ ಕೆಲಸ. ಹಾಗೆ ಕತೆ, ಕವನ, ಸಣ್ಣ ಕಥೆಗಳು, ಕಾದಂಬರಿಗಳು ಇವನ್ನೆಲ್ಲ ಬರೆಯೋದು ಕೂಡ ನನ್ನ ಹವ್ಯಾಸ. ಆಶಾ ಕಿರಣ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ವೇತಾ ಸಂದೀಪ್. ನಾನು ಶಿವಮೊಗ್ಗ ಜಿಲ್ಲೆಯಿಂದ ಬಂದಿದ್ದೇನೆ. ನನ್ನ ಹವ್ಯಾಸಗಳು ಕವನವನ್ನು ಬರೆಯುವುದು. ಶ್ವೇತಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದಿವ್ಯಾ ವಿನಯ್ ಪುಟ್ಟರಾಜು. ನಾನು ಜಯನಗರಿಂದ ಬಂದಿದ್ದೇನೆ. ನಾನು ಕರ್ನಾಟಕ ಶಾಸ್ತ್ರೀಯ ಸಂಗೀತ ಗಾಯಕಿ ಹಾಗೂ ಸಂಗೀತ ಶಿಕ್ಷಕಿ. ಒಂದು 2 ಸಾಲು ಹಾಡ್ತೀರಮ್ಮ ನಮಗಾಗಿ? ಶರಣು ಸಿದ್ಧಿವಿನಾಯಕ ಶರಣು ವಿದಾಯಕ ಶರಣು ಸಿದ್ಧಿವಿನಾಯಕ ಶರಣು ಪಾರ್ವತಿ ತನಯ ಮೂರುತಿ ಶರಣು
ಮೂಷಿಕ ವಾಹನ ಶರಣು ಸೇದೆ ವಿನಾಯಕ. ಧನ್ಯವಾದಗಳು ದಿವ್ಯಾ ಅವರೇ. ಕಾರ್ಯಕ್ರಮಕ್ಕೆ ಸ್ವಾಗತ. ಮೂವರು ಸಿದ್ಧವಾಗಿದ್ದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ ಒಂದು ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಬೆಂಗಳೂರಿನ ಶಿವಾನಂದ ನಗರದ AV ಅಣ್ಣ ಅಪ್ಪಯ್ಯ ಶೆಟ್ಟಿ ಹಾಗೂ JS ಅನುರಾಧ ಅವರು. ಅವರಿಗೆ ಕೃತಜ್ಞತೆಗಳನ್ನು ಸೂಚಿಸುತ್ತಾ ಕಾರ್ಯಕ್ರಮದ ಮೊದಲ ಪುಸ್ತಕ, ಮೊದಲ ಪ್ರಶ್ನೆಯನ್ನು ನೋಡೋಣ. ಗಂಗಾಪಾಣಿ ಎನ್ನುವ ಕಾದಂಬರಿ. ಎಸ್ ಗಂಗಾಧರಯ್ಯ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಮೊದಲ ಪ್ರಶ್ನೆ ಈಗ ಬಂತು. ಶ್ರೀವರ್ಧದೇವ ಅಥವಾ ತಂಬುಲಾಚಾರ್ಯರ ಸರಿಸುಮಾರು ಕಾಲಮಾನ ಯಾವುದು? ಆಯ್ಕೆಗಳನ್ನು ನೋಡೋಣ. ಸುಮಾರು ಕ್ರಿಸ್ತಶಕ 350, 750, 650, 450. ಮೊದಲಿಗೆ ಶ್ವೇತಾ, ಆನಂತರ ಆಶಾ ಕಿರಣ್. 350. 350 ಆಯ್ಕೆ 1. ಆಶಾ ಕಿರಣ್ 450. 450 ಆಯ್ಕೆ 4. ಉತ್ತರವನ್ನು ನೋಡೋಣ. ಸರಿಸುಮಾರು ಕ್ರಿಸ್ತಶಕ 650 ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ತಂಬುಲಾಚಾರ್ಯ ಅವರು 96,000 ಪದ್ಯಗಳನ್ನು ಒಳಗೊಂಡಂಥ ಒಂದು ಮಹಾಗ್ರಂಥವನ್ನು ರಚಿಸಿದ್ದರು ಅನ್ನೋ ಮಾಹಿತಿ ದೊರೆಯುತ್ತೆ. ಆದರೆ ಆ ಗ್ರಂಥ ನಮಗೆ ದೊರೆತಿಲ್ಲ. ಈ ತಂಬುಲಾಚಾರ್ಯರ ಬಗ್ಗೆ ಚಾವುಂಡರಾಯ, ಭಟ್ಟಾಕಳಂಕ, ದೇವಚಂದ್ರ, ದಂಡಿ ಮುಂತಾದವರೆಲ್ಲ ತಮ್ಮ ಕಾವ್ಯಗಳಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇಂತಹವರು ಹಿಂದೆ ಒಬ್ಬರು ಇದ್ದರು ಅಂತ. ಹಾಗಾಗಿ ತಂಬುಲಾಚಾರ್ಯರ ಬಗ್ಗೆ ನಮಗೆ ತಿಳಿದು ಬಂದಿದೆ. ದೊಡ್ಡ ಕಾವ್ಯವನ್ನೂ ಅವರು ರಚಿಸಿದ್ರು ಅನ್ನೋದು ಗೊತ್ತಾಗುತ್ತೆ ನಮಗೆ. ಆದರೆ ಆ ಕಾವ್ಯ ಮಾತ್ರ ಇದುವರೆಗೂ ನಮಗೆ ದೊರೆತಿಲ್ಲ. ಮುಂದೆ ನಾವು ಕೊಡ್ತಾ ಇದ್ದೇವೆ ಕುವೆಂಪುರವರ ಕಾವ್ಯಗಳಲ್ಲಿ ಕನ್ನಡ ಪ್ರಜ್ಞೆ ಎನ್ನುವ ಪುಸ್ತಕ. ಗಂಗನಹಳ್ಳಿ ಶಿವಲಿಂಗಯ್ಯ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಬಾದಾಮಿ ಚಾಲುಕ್ಯರು ಕಟ್ಟಿಸಿದ ನವಬ್ರಹ್ಮ ದೇವಾಲಯ ಎಲ್ಲಿದೆ? ಆಯ್ಕೆಗಳನ್ನು ನೋಡೋಣ. ಅಮರರಾಮಂ ಆಂಧ್ರ ಪ್ರದೇಶ, ಅಲಂಪುರ ತೆಲಂಗಾಣ, ಅಹೋಬಿಲಂ ಆಂಧ್ರ ಪ್ರದೇಶ, ದ್ರಾಕ್ಷಾರಾಮ ಆಂಧ್ರ ಪ್ರದೇಶ. ಮೊದಲಿಗೆ ಶ್ವೇತಾ, ಆನಂತರ ದಿವ್ಯಾ. ಅಲಂಪುರ ತೆಲಂಗಾಣ. ಆಯ್ಕೆ 2. ದಿವ್ಯಾ ಆಯ್ಕೆ 3. ಆಯ್ಕೆ 3 ಅಹೋಬಿಲಂ ಆಂಧ್ರ ಪ್ರದೇಶ. ಉತ್ತರವನ್ನು ನೋಡೋಣ. ಅಲಂಪುರ ತೆಲಂಗಾಣ ಅನ್ನೋದು ಸರಿಯಾದ ಉತ್ತರ. ಈ ಉತ್ತರವನ್ನು ಶ್ವೇತಾ ಅವರು ಕೊಟ್ಟಿದ್ದಾರೆ. ಅವರಿಗೆ ಕುವೆಂಪುರವರ ಕಾವ್ಯಗಳಲ್ಲಿ ಕನ್ನಡ ಪ್ರಜ್ಞೆ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇವೆ. ಬ್ರಹ್ಮನಿಗೆ ದೇವಾಲಯಗಳು ಇಲ್ಲ ಅನ್ನೋದು ಒಂದು ನಂಬಿಕೆ. ಆದರೆ ಇಲ್ಲಿ ನವಬ್ರಹ್ಮ ದೇವಾಲಯ ಉಂಟು. ತಾರಕ ಬ್ರಹ್ಮ, ಸ್ವರ್ಗ ಬ್ರಹ್ಮ, ಪದ್ಮ ಬ್ರಹ್ಮ, ಬಾಲ ಬ್ರಹ್ಮ, ಗರುಡ ಬ್ರಹ್ಮ, ಕುಮಾರ ಬ್ರಹ್ಮ, ಅರ್ಕ ಬ್ರಹ್ಮ, ವೀರ ಬ್ರಹ್ಮ, ವಿಶ್ವ ಬ್ರಹ್ಮ. ಹೀಗೆ 9 ತರಹದ ಬ್ರಹ್ಮರಿಗೆ ಇಲ್ಲಿ ದೇವಾಲಯವನ್ನು ಕಟ್ಟಿಸಿದ್ದಾರೆ. ಸುಮಾರು 7ರಿಂದ 8ನೇ ಶತಮಾನದ ನಡುವೆ ಈ ದೇವಾಲಯವನ್ನು ಕಟ್ಟಿಸಿರಬೇಕು ಅಂತ ಒಂದು ಲೆಕ್ಕವನ್ನು ಹಾಕಿದ್ದಾರೆ. ನಾಗರ ಶೈಲಿಯಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ತುಂಗಭದ್ರಾ ಮತ್ತು ಕೃಷ್ಣಾ ನದಿಗಳು ಸೇರುವಂಥ ಸ್ಥಳ ಇದೆಯಲ್ಲ, ಆ ಸಂಗಮಕ್ಕೆ ಇದು ಬಹಳ ಹತ್ತಿರವಾಗಿದೆ. ನಿನಾದ ಎನ್ನುವ ಕನ್ನಡ ಗಜಲ್ಗಳ ಸಂಕಲನ. ಶ್ರೀಮತಿ ಪ್ರಭಾವತಿ ಎಸ್ ದೇಸಾಯಿ ಇದನ್ನು ಬರೆದಿದ್ದಾರೆ. ಪ್ರಶ್ನೆ, ಬ್ಯಾರಿ ಭಾಷೆಯು ಯಾವ ಭಾಷೆಯ ಉಪಭಾಷೆ ಎನ್ನಲಾಗಿದೆ? ಆಯ್ಕೆಗಳನ್ನು ನೋಡೋಣ. ಮಲಯಾಳಂ, ತುಳು, ಕೊಡವ, ತಮಿಳು. ಮೊದಲಿಗೆ ಶ್ವೇತಾ, ಆನಂತರ ಆಶಾ ಕಿರಣ್. ತುಳು. ತುಳು ಆಯ್ಕೆ 2. ಆಶಾ ಕಿರಣ್. ಕೊಡವ.
ಕೊಡವ ಆಯ್ಕೆ 3 ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ಮಲಯಾಳಂ ಆಗಿತ್ತು. ದಕ್ಷಿಣ ಕನ್ನಡ, ಉಡುಪಿ, ಕಾಸರಗೋಡಲ್ಲಿ ಪ್ರಧಾನವಾಗಿ ಮುಸ್ಲಿಮರು ವಾಸ ಮಾಡ್ತಾರೆ. ಆ ಮುಸ್ಲಿಮರು ಹೆಚ್ಚಾಗಿ ಬಳಸೋದು ಮಲಯಾಳಂನಿಂದಲೇ ಹುಟ್ಟಿಕೊಂಡಂಥ ಭಾಷೆ ಬ್ಯಾರಿ ಭಾಷೆ. ಆದರೆ ಈಗ ಬ್ಯಾರಿ ಭಾಷೆಯನ್ನು ನೋಡ್ತು ಅಂದರೆ ಅಲ್ಲಿ ತುಳು ಭಾಷೆಯ ಪ್ರಭಾವವನ್ನು ಸಾಕಷ್ಟು ನಾವು ನೋಡಬಹುದು. ಹಾಗೆಯೇ ಅರಬ್ಬಿ ಪದಗಳನ್ನು ಸಹ ಸಾಕಷ್ಟು ನೋಡಬಹುದಂತೆ ಈ ಬ್ಯಾರಿ ಭಾಷೆಯಲ್ಲಿ. ಈ ಬ್ಯಾರಿ ಭಾಷೆಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಬರೀಬೇಕು ಅನ್ನೋದಾದರೆ ಕನ್ನಡ ಲಿಪಿಯನ್ನು ಬಳಸ್ತಾರೆ, ಅರೇಬಿಕ್ ಲಿಪಿಯನ್ನು ಬಳಸ್ತಾರೆ, ಮತ್ತು ಬ್ಯಾರಿ ಲಿಪಿ ಅಂತ ಹೇಳಿ ಇತ್ತೀಚೆಗೆ ಹೊಸದಾಗಿ ಅವರು ಸೃಷ್ಟಿಸಿಕೊಂಡಿರೋದು ಉಂಟು. ಮುಂದಿನ ಪುಸ್ತಕ ದರ್ಪಣ. ನುಡಿ ಸಾರಥ್ಯ ಮಹಿಪಾಲ ರೆಡ್ಡಿ ಮುನ್ನೂರು ಅವರು ನಮ್ಮ ಪ್ರಶ್ನೆ. ಕುವೆಂಪು ತಮ್ಮ ಮಲೆಗಳಲ್ಲಿ ಮದುಮಗಳು ಕೃತಿಯಲ್ಲಿ ಕರಿಸಿದ್ದನ ಬಿಡಾರದಿಂದ ತುಸು ದೂರಕ್ಕೆ ಆಕಾಶ ಮುಟ್ಟುವಂತೆ ಬೆಳೆದಿದ್ದ ಗೊಜ್ಜಿನ ಮಾವಿನ ಮರ ಎಂದು ಬರೆದಿದ್ದಾರೆ. ಆಕಾಶ ಮುಟ್ಟುವಂತೆ ಎಂದರೆ ಏನು ಹೇಳಿ ಆಶಾ ಕಿರಣ್? ಆಕಾಶ ಮುಟ್ಟುವಂತೆ ಅಂದರೆ ಬೆಳೆದಿರುವಂಥ ಮರಗಳು ತುಂಬ ಎತ್ತರಕ್ಕೆ ಬೆಳೆದಿರ್ತವಲ್ಲ, ಅದನ್ನು ಅವ್ರು ತಗೊಂಡು ಮಲೆನಾಡಿನ ಮದುಮಗಳಿಗೆ ಆ ಮರವನ್ನು ಹೋಲಿಸಿ ಬರೆದಿದ್ದಾರೆ. ದಿವ್ಯಾ ಎತ್ತರಕ್ಕೆ, ಆಕಾಶದ ಮರ ಎತ್ತರಕ್ಕೆ. ಆಯ್ಕೆಗಳನ್ನು ನೋಡೋಣ. ಕಣ್ಣಿಗೆ ಕಾಣದಷ್ಟು, ಅಷ್ಟೇನು ಎತ್ತರವಿಲ್ಲದ, ಕೈಗೆ ಎಟುಕುವಷ್ಟು, ಬಹಳ ಎತ್ತರ. ಆಶಾ ಕಿರಣ್ ಹಾಗೂ ದಿವ್ಯಾ ಇಬ್ಬರೂ ಬಹಳ ಎತ್ತರ ಎನ್ನುವ ಉತ್ತರ, ಆ ಭಾವದ ಉತ್ತರವನ್ನು ಕೊಟ್ಟಿದ್ದಾರೆ. ಆ ಉತ್ತರ ಸರಿಯಾ ನೋಡೋಣ. ಬಹಳ ಎತ್ತರ ಉತ್ತರ ಸರಿಯಾಗಿದೆ. ದರ್ಪಣ ಈ ಒಂದು ಕೃತಿಯನ್ನು ಕೊಡ್ತಾ ಇದ್ದೇನೆ ಆಶಾ ಕಿರಣ್ ಅವರಿಗೆ. ಜೊತೆಗೆ ಆಯ್ಕೆಗಳು ಬರೋದಕ್ಕೆ ಮೊದಲೇ ತಾವು ಸರಿ ಉತ್ತರ ಕೊಟ್ಟಿರೋ ಕಾರಣ ಇನ್ನೂ ಒಂದು ಪುಸ್ತಕ ನಿನಾದ ಎನ್ನುವ ಗಜಲ್ಗಳ ಸಂಕಲನ ತಮಗೆ ಕೊಟ್ಟಿದ್ದೇವೆ. ತುಂಬ ಎತ್ತರವಾಗಿತ್ತು ಅಂತ ಹೇಳೋದಕ್ಕೆ ಈ ರೀತಿಯಾದ ನುಡಿಕಟ್ಟನ್ನು ಬಳಸುವ ಪದ್ಧತಿ ಇವತ್ತಿಗೂ ಮಲೆನಾಡಲ್ಲಿ ಉಂಟು. ಹಾಗಾಗಿ ಕುವೆಂಪು ಅವರ ಕಾದಂಬರಿಗಳನ್ನು ಓದೋಕ್ಕೆ ಶುರು ಮಾಡ್ತು ಅಂದರೆ ಮಲೆನಾಡಿನ ಅನೇಕ ನುಡಿಕಟ್ಟುಗಳನ್ನು ನಾವು ನೋಡಬಹುದು. ಮರಿತಾ ಬಂದಿದ್ದೇವೆ ಅವುಗಳಲ್ಲಿ ಸಾಕಷ್ಟು ನುಡಿಕಟ್ಟುಗಳನ್ನು. ಹಾಗಾಗಿ ಅಲ್ಲಲ್ಲಿ ಅವರ ಕೃತಿಗಳಲ್ಲಿರುವ ನುಡಿಕಟ್ಟುಗಳನ್ನು ತಿಳ್ಕೊಳ್ಳೋದು ನಮ್ಮ ಕರ್ತವ್ಯ ಆಗುತ್ತೆ. ಮುಂದಿನ ಪುಸ್ತಕ ಮೈಸೂರು ಸಂಸ್ಥಾನದಲ್ಲಿ ಶಿಕ್ಷಣ ಪಡೆದ ಪ್ರಥಮ ತಲೆಮಾರಿನ ದಲಿತರು, ಚಾರಿತ್ರಿಕ ನೋಟ, ಪ್ರೊಫೆಸರ್ ಎನ್ ಚಿನ್ನಸ್ವಾಮಿ ಸೋಸಲೆ ಇದನ್ನು ಬರೆದಿದ್ದಾರೆ. ಪ್ರಶ್ನೆ: ಈ ಕನ್ನಡ ವಚನವನ್ನು ತಪ್ಪಿಲ್ಲದಂತೆ ಓದಿ. ವಚನ ಈಗ ಬಂತು. ಯಾರು ಓದ್ತೀರಿ ಮೊದಲು ಬಜರ್ ಒತ್ತಿ ಓದೋದಕ್ಕೆ ಶುರು ಮಾಡಿ. ಒಂದು ತಪ್ಪಿರಬಾರ್ದು ಅಷ್ಟೇ. ಆರಂಭಿಸಿ ಮಾ ಶ್ವೇತಾ. ಕಂಡುದ ಹಿಡಿಯಲೊಲ್ಲದೆ ಕಾಣದುದ ನರಸಿ ಹಿಡಿದಹನೆಂದಡೆ ಸಿಕ್ಕದೆಂಬ ಬಳಲಿಕೆ ನೋಡ ಕಂಡುದನೇ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದುದ ಕಾಣಬಹುದು ಗುಹೇಶ್ವರ. ನಂತರ ಯಾರು ಓದ್ತೀರಿ ಹೇಳಿ ಆಶಾ ಕಿರಣ್? ಕಂಡುದ ಹಿಡಿಯಲೊಲ್ಲದೆ ಕಾಣದುದ ಅರಸಿ ಹಿಡಿದ ಹೇನೆಂದರೆ ಸಿಕ್ಕಿದೆಂಬ ಬಳಲಿದ ನೋಡ ಕಂಡುದನ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣುದುದ ಕಾಣಬಹುದೇ ಗುಹೇಶ್ವರ. ದಿವ್ಯ ಅವರು ಪ್ರಯತ್ನಿಸ್ತೀರಾ? ಸರಿ. ಈಗ ಆಶಾ ಕಿರಣ್ ಮತ್ತು ಶ್ವೇತಾ ಇಬ್ಬರು ಓದಿದ್ದಾರೆ. ಇಬ್ಬರ ಓದುವಿಕೆಯಲ್ಲಿ ಶ್ವೇತಾ ಅವರು ಸರಿಯಾಗಿ ಓದಿದ್ದಾರೆ ಅಂತ ನನ್ನ ಅನಿಸಿಕೆ. ಆಶಾ ಕಿರಣ್ ಅವರು ಸಾಕಷ್ಟು ತಡವರಿಸಿದರೆ, ಸ್ವಲ್ಪ ಸಾವಕಾಶವಾಗಿ ಓದಿದರೆ ಬಹುಶಃ ತಾವು ಸರಿಯಾಗಿ ಓದ್ತಿದ್ರೋ ಏನೋ ಗೊತ್ತಿಲ್ಲ. ಶ್ವೇತಾ ಅವರಿಗೆ ಪ್ರಥಮ ತಲೆಮಾರಿನ ದಲಿತರ ಚಾರಿತ್ರಿಕ ನೋಟದ ಈ ಅಪರೂಪದ ಕೃತಿಯನ್ನು ತಮಗೆ ಕೊಟ್ಟಿದ್ದೇನೆ. ನಿನ್ನ ಹೆಜ್ಜೆಗೆ ನನ್ನ ಗೆಜ್ಜೆ, ಶ್ರೀಮತಿ ಪ್ರಭಾವತಿ ಎಸ್ ದೇಸಾಯಿ ಅವರು ಬರೆದಂಥ ಪುಸ್ತಕ. ಪ್ರಶ್ನೆ: ಈ ಕನ್ನಡ ವಾಕ್ಯದಲ್ಲಿರುವ ದೋಷಗಳನ್ನು ಸರಿಪಡಿಸಿಕೊಂಡು ಓದಿ ಮತ್ತು ಕಾರಣ ಕೊಡಬೇಕಾಗುತ್ತೆ. ಮೊದಲ ವಾಕ್ಯವನ್ನು ನೋಡೋಣ. ಕನ್ನಡ ಶಬ್ದಗಳ ಉಚ್ಚಾರಣೆಯು ಕಷ್ಟವಲ್ಲ. ಎರಡನೇದು,
ಕನ್ನಡ ಶಬ್ದಗಳ ಉಚ್ಚಾರಣೆಯು ಕಷ್ಟವಲ್ಲ. ಏನು ವ್ಯತ್ಯಾಸ ಇದೆ, ಯಾವ ವ್ಯತ್ಯಾಸ ಸರಿ ಅಂತ ಹೇಳಬೇಕು ಶ್ವೇತಾ? ಸರ್, ಶಬ್ದದಲ್ಲಿ ಬಾಗೆ ಧಾಗೆ ಒಂದನೇದ ಎರಡನೇದ? ಮೊದಲನೇದು ಸರಿ ಇದೆ ಸರ್. ಮೊದಲನೇದು ಸರಿ ಇದೆ. ಯಾಕೆ ಸರಿ ಇದೆ? ಶಬ್ದ ಅಂತ ನಾವು ಹೇಳ್ತೀವಿ, ಶಬ್ದ ಅಂತ ಹೇಳಲ್ಲ. ಮಹಾಪ್ರಾಣಾಕ್ಷರವನ್ನ ನಾವಲ್ಲಿ ಬಳಸ್ತೇವೆ. ಇದೆಯಲ್ಲ ಮಹಾಪ್ರಾಣ ಅಲ್ಲಿ. ಸರಿ ಇದೆ ಸರ್, ಒಂದನೇದು ಸರಿ ಇದೆ. ಸರಿ ಇದೆ. ಹೇಳಿ ದಿವ್ಯಾ. ಎರಡನೇದು ಸರಿ ಇದೆ. ಎರಡನೇದು ಉಚ್ಚಾರಣೆ, ಎರಡನೇದು ಕರೆಕ್ಟ್ ಅನಿಸ್ತಿದೆ. ಮೊದಲನೇದು ಕರೆಕ್ಟಾ, ಎರಡನೇದು ಕರೆಕ್ಟ್? ಎರಡನೇದು ಕನ್ನಡ ಶಬ್ದಗಳ ಉಚ್ಚಾರಣೆಯು ಕಷ್ಟವಲ್ಲ. ಇದರಲ್ಲಿ ಏನೇನು ಸರಿಗಿದೆ? ಶಬ್ದ ಅದು ಅಲ್ಪ ಪ್ರಾಣ ಬರಬೇಕು, ಶಾಗೆ ದಾವತ್ತು, ಓಕೆ. ಮತ್ತು ಉಚ್ಚಾರಣೆಗೆ ಮಹಾಪ್ರಾಣ ಚ, ಮೇಲ್ಗಡೆದಕ್ಕೆ ಮೊದಲನೇದಕ್ಕೆ ಮಹಾಪ್ರಾಣ ಚ ಇದೆ, ಎರಡನೇದಕ್ಕೆ ಅಲ್ಪ ಪ್ರಾಣ ಇದೆ. ಮೋಸ್ಟ್ಲಿ ಅದು ಅಲ್ಪ ಪ್ರಾಣ ಚ ಇರೋದು ಸರಿ ಅಂತ. ಅಲ್ಪ ಪ್ರಾಣ ಸರಿಯಾ, ಮಹಾಪ್ರಾಣ ಸರಿ? ಅಲ್ಪ ಪ್ರಾಣ. ಅಲ್ಪ ಪ್ರಾಣ ಸರಿ. ಉತ್ತರವನ್ನು ನೋಡು. ಕನ್ನಡ ಶಬ್ದಗಳ ಉಚ್ಚಾರಣೆಯು ಕಷ್ಟವಲ್ಲ. ಎರಡನೇ ವಾಕ್ಯ ಸರಿಯಾಗಿದೆ. ಶಬ್ದ ಅಂತ ಹೇಳ್ತೇವೆ ಹೊರತು ಶಬ್ದ ಅಂತ ಹೇಳಬಾರ್ದು. ಮಹಾಪ್ರಾಣ ಬರಲ್ಲ ಒತ್ತು. ಹಾಗೆಯೇ ಉಚ್ಚಾರಣೆ ಅಂದಾಗ ಅದು ಅಲ್ಪ ಪ್ರಾಣವೇ ಆಗಿರುತ್ತೆ, ಮಹಾಪ್ರಾಣ ಆಗಲ್ಲ. ಕರ್ನಾಟಕ ಉಚ್ಚ ನ್ಯಾಯಾಲಯ ಅಂತ ಹೇಳ್ತೇವೆ ಹೊರತು ಉಚ್ಚ ನ್ಯಾಯಾಲಯ ಅಂತ ಹೇಳಲ್ಲ. ಆದರೆ ಅನೇಕ ಜನರು ಈ ತಪ್ಪನ್ನು ಮಾಡ್ತಾರೆ. ಆ ತಪ್ಪನ್ನು ಇನ್ನು ಮುಂದಾದರೂ ನಾವು ನಿಲ್ಲಿಸೋಣ. ಆಶಾ ಕಿರಣ್ ಅವರು ಸರಿಯಾದ ವಿವರಣೆ ಕೊಟ್ಟಿದ್ದಾರೆ. ಅವರಿಗೆ ನಿನ್ನ ಹೆಜ್ಜೆಗೆ ನನ್ನ ಗೆಜ್ಜೆ ಎನ್ನುವ ಈ ಒಂದು ಪುಸ್ತಕವನ್ನು ಕೊಟ್ಟಿದ್ದೇನೆ. ಮುಂದೆ ನಾವು ಕೊಡ್ತಾ ಇದ್ದೇವೆ ಮೊಮ್ಮಗಳಿಗೆ ಹೇಳಿದ ಪುರಾಣ ಕಥೆಗಳು ಎನ್ನುವ ಪುಸ್ತಕ. ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಇದನ್ನು ಬರೆದಿದ್ದಾರೆ. ನಮ್ಮ ಪ್ರಶ್ನೆ, ಈ ಕಥೆಗಾರನನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳು: ಶಂಕರ ಮೊಕಾಶಿ ಪುಣೇಕರ್, ಎ ಕೆ ರಾಮಾನುಜನ್, ಕೃಷ್ಣ ಆಲನಹಳ್ಳಿ, ವಿವೇಕ್ ಶಾನ್ಭಾಗ್. ಮೊದಲಿಗೆ ಶ್ವೇತಾ, ಆನಂತರ ಆಶಾ ಕಿರಣ್. ಎ ಕೆ ರಾಮಾನುಜನ್. ಆಯ್ಕೆ 2. ಆಶಾ ಕಿರಣ್. ಮೂರನೇದು ಕೃಷ್ಣ ಆಲನಹಳ್ಳಿ. ಕೃಷ್ಣ ಆಲನಹಳ್ಳಿ. ಉತ್ತರವನ್ನು ನೋಡೋಣ. ಕೃಷ್ಣ ಆಲನಹಳ್ಳಿ ಉತ್ತರ ಸರಿಯಾಗಿದೆ. ಮೊಮ್ಮಗಳಿಗೆ ಹೇಳಿದ ಪುರಾಣ ಕಥೆಗಳು ಎನ್ನುವ ಈ ಒಂದು ಪುಸ್ತಕವನ್ನು ಆಶಾ ಕಿರಣ್ ಅವರಿಗೆ ಕೊಟ್ಟಿದ್ದೇವೆ. ಕೃಷ್ಣ ಆಲನಹಳ್ಳಿ ಅವರು ಅಕಾಲದಲ್ಲಿ ಹೃದಯಾಘಾತಕ್ಕೆ ತುತ್ತಾದರು. ಕವಿಗಳು ಮತ್ತು ಕಥೆಗಾರರಾಗಿ ಹೆಸರುವಾಸಿಯಾಗಿದ್ದಾರೆ. ಕಾಡು, ಗೋಡೆ, ಪರಸಂಗದ ಗೆಂಡೆತಿಮ್ಮ, ಭುಜಂಗಯ್ಯನ ದಶಾವತಾರಗಳು, ಗೀಜನಗೂಡು, ಹೀಗೆ ಅನೇಕ ಕೃತಿಗಳನ್ನು ಅವರು ರಚಿಸಿದ್ದಾರೆ. ಅವೆಲ್ಲ ಚಿತ್ರಗಳಾಗಿಯೂ ಸಹ ಯಶಸ್ಸನ್ನು ಪಡೆದಿವೆ. ಮಣ್ಣಿನ ಹಾಡು, ಕಾಡು ಗಿಡದ ಹಾಡು ಪಾಡು, ಅದು ಇವರು ಬರೆದಂಥ ಕವನ ಸಂಕಲನಗಳ ಶೀರ್ಷಿಕೆ. ಕೃಷ್ಣ ಅವರು ಇದ್ದಿದ್ದರೆ ಅವರಿಂದ ಮತ್ತಷ್ಟು ಒಳ್ಳೆಯ ಕೃತಿಗಳನ್ನು ನಾವು ನಿರೀಕ್ಷಿಸಬಹುದಾಗಿತ್ತು. ದಿಗ್ವಿಜೇತ ಶ್ರೀ ರಾಮಾನುಜ ಕಾವ್ಯ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ, ಈ ಕನ್ನಡತಿಯ ಧ್ವನಿಯನ್ನು ಗುರುತಿಸಿ. ಧ್ವನಿಯನ್ನು ಕೇಳೋಣ. ಡಾಕ್ಟ್ರೇಟ್ ತಗೊಂಡಾಗ ಇನ್ನೂ ಬಹಳ ದೊಡ್ಡ ಕೆಲಸ ಮಾಡಿದೆ ಅನ್ನಿಸ್ತು. ನಿಜವಾಗ್ಲೂ ಯಾವ ಬಣ್ಣ ಹಚ್ಚುವಂಥ ಒಂದು ಮಹಿಳೆ ಮುಂದಕ್ಕೆ ಹೋಗಿ ಓದಿ ಹೆಚ್ಚು ವಿದ್ಯಾಭ್ಯಾಸವನ್ನು ಮಾಡಿಕೊಂಡು PhD ತಗೊಳೋದಕ್ಕೆ ಸಾಧ್ಯ ಹೇಳಿ? ಆಯ್ಕೆಗಳನ್ನು ನೋಡೋಣ. ಹೆಲನ್ ಮೈಸೂರು, BV ರಾಧಾ, RT ರಮಾ, ಮೈನಾವತಿ. ಮೊದಲಿಗೆ ಶ್ವೇತಾ, ಆನಂತರ ಆಶಾ ಕಿರಣ್. RT ರಮಾ. RT ರಮಾ ಅಂತ ಹೇಳ್ತಾ ಇದ್ದಾರೆ. ಆಯ್ಕೆ 3. ಆಶಾ ಅವರು? ಮೈನಾವತಿ. ಮೈನಾವತಿ ಆಯ್ಕೆ 4. ಉತ್ತರವನ್ನು ನೋಡೋಣ. RT ರಮಾ ಉತ್ತರ ಸರಿಯಾಗಿದೆ. ಈ ಉತ್ತರವನ್ನು ಕೊಟ್ಟದ್ದು ತಾವಲ್ವಾ ಶ್ವೇತಾ ಅವರು? ದಿಗ್ವಿಜೇತ ಎನ್ನುವ ಈ ಒಂದು ರಾಮಾನುಜ ಕಾವ್ಯವನ್ನು ತಮಗೆ ಕೊಟ್ಟಿದ್ದೇವೆ. ಈಗ 3 ಪುಸ್ತಕಗಳನ್ನು ಕೊಡುವಂಥ ಸಮಯ ಬಂತು. ಪದಬಂಧ,
ಸುಳುಹುಗಳನ್ನು ನೋಡೋಣ. ಸುಳುಹುಗಳು: ಒಯ್ಯಾರ ಮಾಡುವವಳು ಬೆಡಗುಗಾತಿ, ಯುಕ್ತಿ ಉಪಾಯ, ಗಾದೆಯಲ್ಲಿ ವ್ಯಾಜ್ಯ ವಿವಾದ. ಗೊತ್ತಿಲ್ವಾ? ಮೊದಲನೇ ಶಬ್ದ ನಾನು ಕೊಡ್ತೇನೆ, ಎರಡನೇ ಶಬ್ದ ಮೂರನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಮೊದಲ ಶಬ್ದ ಭಿನ್ನಾಣಗಾರ್ತಿ. ಭಿನ್ನಾಣಗಿತ್ತಿ ಅನ್ನೋ ಶಬ್ದವೂ ಒಂದು ಉಂಟು, ಹಾಗೆಯೇ ಭಿನ್ನಾಣಗಾರ್ತಿ ಎನ್ನುವ ರೂಪವು ಕನ್ನಡದಲ್ಲುಂಟು. ಎರಡು ಉತ್ತರ: ಯುಕ್ತಿ ಉಪಾಯ. ಉತ್ತರವನ್ನು ನೋಡೋಣ. ಹುನ್ನಾರ. ಮೂರು ಉತ್ತರ. ಮೊದಲಿಗೆ ಆಶಾ ಕಿರಣ್, ಆನಂತರ ಶ್ವೇತಾ. ಹೇಳಿಮ್ಮ. ಗಾದೆಯಲ್ಲಿ ವ್ಯಾಜ್ಯ ವಿವಾದ. ವಾಗ್ವಾದ. ವಾಗ್ವಾದ. ಗ್ವಾ ಇಲ್ಲಮ್ಮ, ಬರೀ ಗಾ ಇದೆ. ಶ್ವೇತಾ. ತಗಾದೆ. ತಗಾದೆ. ಉತ್ತರವನ್ನು ನೋಡೋಣ. ತಗಾದೆ ಉತ್ತರ ಸರಿಯಾಗಿದೆ. ಬಸವಣ್ಣ ಸಸ ಮಾಳವಾಡ ಬರೆದಂಥ ಪುಸ್ತಕ ಶ್ವೇತಾ ಅವರಿಗೆ ಕೊಟ್ಟಿದ್ದೇನೆ. ಈಗ ಬಂದಿದ್ದೇವೆ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ. 5 ಪ್ರಶ್ನೆಗಳು. ಮೊದಲು ಆಶಾ ಕಿರಣ್ ಅವರಿಗೆ ಅವಕಾಶ ಬರ್ತಾ ಇದೆ. ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ತತ್ಸಮ ತದ್ಭವ ತಿಳಿಸಿ. ಬ್ರಹ್ಮ. ಮುಂದಿನ ಪ್ರಶ್ನೆ: ವಿರುದ್ಧಾರ್ಥಕ ಪದವನ್ನು ನೀಡಿ. ಆಕೃತಿ, ವಿಕೃತಿ. 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 ಮುಂದಿನ ಪ್ರಶ್ನೆ: ಇವರ ಪೂರ್ಣ ಹೆಸರನ್ನು ಹೇಳಿ. BGL ಸ್ವಾಮಿ. ಮುಂದಿನ ಪ್ರಶ್ನೆ: ಅನುಕರಣಾವ್ಯದ ಬಳಕೆಯನ್ನು ತಿಳಿಸಿ. ದಬದಬನೆ. ಬಡಿದರು. 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 5ನೇ ಪ್ರಶ್ನೆ: ಸಂಧಿಯನ್ನು ಗುರುತಿಸಿ. ಹೂ ಪ್ಲಸ್ ತೋಟ, ಹೂದೋಟ. ಹೂದು. ಗುಣಸಂಧಿ. ಗುಣಸಂಧಿ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ: ತತ್ಸಮ ತದ್ಭವ. ಬ್ರಹ್ಮ ಎನ್ನುವ ಸಂಸ್ಕೃತ ಶಬ್ದ ಕನ್ನಡಕ್ಕೆ ಬಂದಾಗ ಬೊಮ್ಮ ಆಗುತ್ತೆ. 2ನೇ ಪ್ರಶ್ನೆಗೆ ಉತ್ತರ: ಆಕೃತಿ ನಿರಾಕೃತಿ ಸರಿಯಾದ ರೂಪ. 3ನೇ ಪ್ರಶ್ನೆಗೆ ಉತ್ತರ: BGL ಸ್ವಾಮಿ, ಬೆಂಗಳೂರು ಗುಂಡಪ್ಪ ಲಕ್ಷ್ಮೀನಾರಾಯಣ ಸ್ವಾಮಿ, DVG ಅವರ ಮಗ. 4ನೇ ಪ್ರಶ್ನೆಗೆ ಉತ್ತರ: ದಬದಬನೆ, ಗುದ್ದು ಬಿದ್ದಿತು, ಬಡಿದನು, ಪರವಾಗಿಲ್ಲ, ಅರ್ಥ ಸರಿ ಅಂತ ಸ್ವೀಕರಿಸೋಣ. 5ನೇ ಪ್ರಶ್ನೆಗೆ ಉತ್ತರ: ಆದೇಶ ಸಂಧಿ ಆಗಿತ್ತು, ದಕಾರಾಗಮ ಆಗಿದೆ ಇಲ್ಲಿ. ಹೂ ಪ್ಲಸ್ ತೋಟ, ಹೂದೋಟ. 2 ಪ್ರಶ್ನೆಗೆ ತಾವು ಸರಿಯಾದ ಉತ್ತರ ಕೊಟ್ಟಿದ್ದೀರಿ. ಹಾಗಾಗಿ 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಶ್ವೇತಾ ಅವರು ಸಿದ್ಧವಾಗಿದ್ದರೆ ಪ್ರಶ್ನೆಗಳನ್ನು ಆರಂಭಿಸ್ತೇವೆ. ಮೊದಲ ಪ್ರಶ್ನೆ: ತತ್ಸಮ ತದ್ಭವ ತಿಳಿಸಿ. ಪೌರ್ಣಿಮಾ. ಪೌರ್ಣಿಮೆ. ಮುಂದಿನ ಪ್ರಶ್ನೆ: ವಿರುದ್ಧಾರ್ಥಕ ಪದವನ್ನು ನೀಡಿ. ಕ್ಷಯ, ಅಕ್ಷಯ. ಅಕ್ಷಯ. 3ನೇ ಇವರ ಪೂರ್ಣ ಹೆಸರನ್ನು ಹೇಳಿ. DL ನರಸಿಂಹಾಚಾರ್. ಮುಂದಿನ ಪ್ರಶ್ನೆ: ಅನುಕರಣಾವ್ಯದ ಬಳಕೆ ತಿಳಿಸಿ. ಥರಥರ, ಹೊಳೆಯಿತು. ಹೊಳೆಯಿತು. ಮುಂದಿನ ಪ್ರಶ್ನೆ: ಈ ಸಂಧಿಯನ್ನು ಗುರುತಿಸಿ. ಗುರು ಪ್ಲಸ್ ಉಪದೇಶ, ಉಪದೇಶ. ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ. ಉತ್ತರವನ್ನು ನೋಡ್ತಾ ಬರೋಣ. ಒಂದು ಉತ್ತರ: ಪೌರ್ಣಿಮಾ ಅಂದರೆ ಕನ್ನಡದಲ್ಲಿ ಹುಣ್ಣಿಮೆ ಅಂತ ಆಗುತ್ತೆ. 2ನೇ ಪ್ರಶ್ನೆಗೆ ಉತ್ತರ: ಕ್ಷಯ ವೃದ್ಧಿ.
ಆದರೆ ಕ್ಷಯ ಅಕ್ಷಯ ಅಂತ ಹೇಳಿದ್ರೂ ಈ ಸಂದರ್ಭದಲ್ಲಿ ಸರಿ ಹೋಗುತ್ತೆ. ಆದರೆ ಈ ಎರಡೂ ರೂಪಗಳನ್ನು ನಾವು ಗಮನಿಸಬೇಕು. ಕ್ಷಯ ಅಕ್ಷಯ ಅಂತ ಹೇಳಿದ್ರಿ, ಕ್ಷಯ ವೃದ್ಧಿ ನಮ್ಮಲ್ಲಿದೆ, ಆದರೂ ತಮಗೆ ಅಂಕವನ್ನು ಕೊಡ್ತಾ ಇದ್ದೇನೆ. 3 ಉತ್ತರ. DL ನರಸಿಂಹಾಚಾರ್, ದೊಡ್ಡಬೆಲೆ ಲಕ್ಷ್ಮೀ ನರಸಿಂಹಾಚಾರ್ ಅನ್ನೋದು ಸರಿಯಾದ ರೂಪ. 4ನೇ ಪ್ರಶ್ನೆಗೆ ಉತ್ತರ ಥರ ಥರ ನಡುಗಿದನು, ಚಳಿಗೆ ಥರ ಥರ ನಡುಗಿದನು, ಆ ರೀತಿ ಹೇಳಬಹುದು. 5ನೇ ಪ್ರಶ್ನೆಗೆ ಉತ್ತರ ಸವರ್ಣ ದೀರ್ಘ ಸಂಧಿ, ಉತ್ತರ ಸರಿಯಾಗಿದೆ. ಎಷ್ಟು ಸರಿ ಉತ್ತರ ಕೊಟ್ಟಿದ್ದೀರಿ? 2 ಅಲ್ವಾ? 2 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇನೆ. ಈಗ ಅವಕಾಶ ದಿವ್ಯಾ ಅವರಿಗೆ ಬರ್ತಾ ಇದೆ. ದಿವ್ಯಾ ಅವರೇ ಸಿದ್ಧವಾಗಿದ್ದೀರಾ? ಮೊದಲ ಪ್ರಶ್ನೆ, ತತ್ಸಮ ತದ್ಭವ ತಿಳಿಸಿ. ಪುಸ್ತಕ ಕನ್ನಡದಲ್ಲಿ ಏನಾಗುತ್ತೆ ಅಂತ. ಪುಸ್ತಕ ಅನ್ನೋದು ಸಂಸ್ಕೃತ ಶಬ್ದ, ಕನ್ನಡಕ್ಕೆ ಬಂದಾಗ ಏನಾಗುತ್ತೆ? ಮುಂದಿನ ಪ್ರಶ್ನೆ, ವಿರುದ್ಧಾರ್ಥಕ ಪದವನ್ನು ನೀಡಿ. ಕರಾರು, ಬರಾರು. ಮುಂದಿನ ಪ್ರಶ್ನೆ, ಇವರ ಪೂರ್ಣ ಹೆಸರನ್ನು ಹೇಳಿ. KS ನರಸಿಂಹಸ್ವಾಮಿ. KSನ ಅಂತ ಕರಿತೇವೆ ಅವರನ್ನು. ಮುಂದಿನ ಪ್ರಶ್ನೆ, ಅನುಕರಣಾವ್ಯದ ಬಳಕೆ. ಚಟ ಚಟ, ಪಟ ಪಟ, ಚಟ ಚಟ, ಪಟ ಪಟ, ಪಟ ಪಟ, ಚಟ ಚಟ, ಪಟ ಪಟ. ಮುಂದಿನ ಪ್ರಶ್ನೆ, ಸಂಧಿಯನ್ನು ಗುರುತಿಸಿ. ರಾಜ ಪ್ಲಸ್ ಇಂದ್ರ ರಾಜೇಂದ್ರ. ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸಂಧಿ. ಉತ್ತರವನ್ನು ನೋಡ್ತಾ ಹೋಗೋಣ. ಪುಸ್ತಕ ಅಂದರೆ ಕನ್ನಡದಲ್ಲಿ ಹೊತ್ತಿಗೆ ಅಂತ ಹೇಳ್ತೇವೆ. 2ನೇ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ಕರಾರು ತಕರಾರು. 3ನೇ ಪ್ರಶ್ನೆಗೆ ಉತ್ತರ KS ನರಸಿಂಹಸ್ವಾಮಿ ಅಂದರೆ ಕಿಕ್ಕೇರಿ ಸುಬ್ಬರಾವ್ ನರಸಿಂಹಸ್ವಾಮಿ ಅವರ ಪೂರ್ಣ ಹೆಸರು. 4ನೇ ಪ್ರಶ್ನೆಗೆ ಉತ್ತರ ಚಟ ಚಟ, ಕಿಡಿ ಹಾರಿತು, ಬೆಂಕಿ ಹೊತ್ತಿಕೊಂಡಿತು, ಏನು ಬೇಕಾದರೂ ಹೇಳ್ಬೋದು. ಕಿಡಿಗಳು ಹಾರೋದಕ್ಕೆ ಚಟ ಚಟ ಅಂತ ನಾವು ಶಬ್ದವನ್ನು ಬಳಸ್ತೇವೆ. 5ನೇ ಪ್ರಶ್ನೆಗೆ ಉತ್ತರ ಇದು ಗುಣಸಂಧಿ ಆಗಿತ್ತು. ಈಗ ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವ ಕ್ಷಣ ಬಂತು. ಮೊದಲಿಗೆ ಆಶಾ ಕಿರಣ್ ಅವರಿಗೆ ನಾವು ಕೊಡ್ತಾ ಇದ್ದೇವೆ 3, 2, 5 ಪುಸ್ತಕಗಳನ್ನು ತಮಗೆ ಕೊಡ್ತಾ ಇದ್ದೇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಶ್ವೇತಾ ಅವರಿಗೆ 3, 6 ಪುಸ್ತಕ ತಮಗೆ ದೊರೀತಾ ಇದೆ. ಪುಸ್ತಕಗಳನ್ನು ಸ್ವೀಕರಿಸಿ ಅಭಿನಂದನೆಗಳು. ದಿವ್ಯಾ ಅವರಿಗೆ ಗಂಗಾಪಾನಿ ಎನ್ನುವ ಒಂದು ಕಾದಂಬರಿ ಕೃತಿಯನ್ನು ಕೊಡ್ತಾ ಇದ್ದೇವೆ. ಸ್ವೀಕರಿಸಿ ಅಭಿನಂದನೆಗಳು. ಜಯಗೊಂಡಾರ್ ಅಂತ ಒಬ್ಬ ತಮಿಳು ಕವಿ. ಆ ತಮಿಳು ಕವಿ ತನ್ನ ಕಾವ್ಯದಲ್ಲಿ ಬಳಸುವಂಥ ರೀತಿಯನ್ನು ನೋಡೋಣ. ಆ ಕಾವ್ಯ ಕಲಿಂಗತ್ತು ಪರಣಿ ಅಂತ ಒಂದು ತಮಿಳು ಕಾವ್ಯ. ಅದರಲ್ಲಿ ಯಾರ್ಯಾರು ಬಂದರು ಅನ್ನೋದನ್ನು ವಿವರಿಸ್ತಾನೆ. ತೆನ್ನವರ್, ವಿಲ್ಲವರ್, ಕೂವಗರ್, ಶಾವಗರ್, ಚೇದಿವರ್, ಯಾದವರ್ ಅಂತ ಹೇಳಿ ಕನ್ನಡರ್ ಅಂತ ಹೇಳ್ತಾನೆ. ಯಾರ್ಯಾರು ಬಂದರು ಆ ಸ್ಥಾನಕ್ಕೆ ಅನ್ನೋದನ್ನು ವಿವರಿಸಬೇಕಾಗಿತ್ತು. ಅಂತಹ ಸಂದರ್ಭದಲ್ಲಿ ಭಾರತದಲ್ಲಿ ಆಗಿನ ಕಾಲದಲ್ಲಿ ಇದ್ದಂಥ ಅಷ್ಟು ಜನ ಯಾರಿದ್ದಾರೆ ಅವರನ್ನು ಹೇಳ್ತಾನೆ. ಯಾದವರು ಬಂದಿದ್ರಂತೆ, ಕೋಸಲರು ಬಂದಿದ್ರಂತೆ, ಹಾಗೆಯೇ ಕನ್ನಡರು ಅವರೂ ಸಹ ಬಂದಿದ್ದರು ಅಂತ ಹೇಳ್ತಾರೆ. ಕನ್ನಡ ಅಂದರೆ ಭಾಷೆ ಅಂತ ನಾವು ಅರ್ಥ ಮಾಡ್ಕೋತೇವೆ. ಆದರೆ ಇಲ್ಲಿ ಭಾಷೆಯ ಜೊತೆಗೆ ಜನರನ್ನೂ ಸಹ ಸಂಬೋಧಿಸೋದಕ್ಕೆ ಕನ್ನಡರ ಅನ್ನೋ ಪ್ರಯೋಗ ಇತ್ತು ಅನ್ನೋದನ್ನು ತಿಳ್ಕೋಬಹುದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.